ಲೋಕಸಭಾ ಚುನಾವಣೆಯನ್ನ ಮಾರ್ಚ್ ಮೊದಲನೇ ವಾರದಲ್ಲಿ ಕ್ಯಾಲೆಂಡರ್ ಆಗ್ತಾ ಇದೆ. ನಮ್ಮ ಪಕ್ಷದಿಂದ ಈಗಾಗಲೇ ಶ್ರೇಯಸ್ ಪಟೇಲ್ ಮತ್ತು ಮುಂಚೇಗೌಡರು ಇದ್ದಾರೆ. ಬಹುತೇಕ ಶ್ರೇಯಸ್ ಪಟೇಲ್ ಅಭ್ಯರ್ಥಿ ಆಗ್ತಕ್ಕಂಥ ನಮ್ಮ ಪಕ್ಷದ ಅಭ್ಯರ್ಥಿ ಆಗ್ತಾ ಇದೆ. ಈ ಕ್ಷೇತ್ರದಲ್ಲಿ ಕಳೆದ ಬಾರಿ ಕಾಂಗ್ರೆಸ್ ಮೈತ್ರಿಯಾಗಿ ರೇವಣ್ಣವರ ಸುಪುತ್ರನಿಗೆ ಪ್ರಜ್ವಲ್ ರೇವಣ್ಣ ನಾವು ಅವಕಾಶವನ್ನು ಮಾಡಿಕೊಂಡಿದ್ದು, ನಾವು ಈ ಬಾರಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದು ಎಲ್ಲ ನಮ್ಮ ಈ ಭಾಗದ ಶಿವರಾಮ್ ನೇತೃತ್ವದಲ್ಲಿ ನಾವೇ ಚುನಾವಣಾ ಪ್ರಚಾರವನ್ನು ಮಾಡ್ತೀವಿ. ಎಲ್ಲ ನಾವು ಸೋತಂಥ ಅಭ್ಯರ್ಥಿಗಳು ನಾವಿರ್ಬೋದು, ಈ ತಾಲೂಕಿನ ಒಂದೊಂದು ಸಹಿತ ಗೆಲುವು ನಿಶ್ಚಿತ, ಪ್ರಜ್ವಲ್ ಅವರು ಸೋಲು ನಿಶ್ಚಿತ. ಯಾಕೆಂದ್ರೆ ಕಳೆದ ಬಾರಿ ನಮ್ಮ ಸಹಕಾರದಿಂದ ಗೆದ್ದರೆ ನಮ್ಮನ್ನು ಟೀಕೆ ಮಾಡ್ತಾರೆ, ಕೋಮುವಾದಿ ಪಕ್ಷದ ಜೊತೆ ಸೇರ್ಕೊಂಡಿದ್ದಾರೆ. ಈ ಇಳಿ ವಯಸ್ಸಿನಲ್ಲಿ ದೇವೇಗೌಡರಿಗೆ ತೊಂದರೆ ಕೊಡ್ತಾರೆ ಅಂತ ನಾವು ಹೇಳಿ ಬಯಸ್ತೇವೆ. ಯಾಕಂದ್ರೆ ಇಂಥ ಒಂದು ವಯಸ್ಸಾದ ಸಂದರ್ಭದಲ್ಲಿ ಅವ್ರಿಗೆ ಇಳಿ ವಯಸ್ಸಿನಲ್ಲಿ ಕೂಡ ಅವರು ಕೇಸರಿ ಟವಲ್ ಹಾಕೋಬಾರ್ದು ಅಂತ ಕೂಡ ಪತ್ರಿಕೆಯಲ್ಲಿ ಅದು ಸಾಂಕೇತಿಕ ಎಲ್ಲ ಇದು. ಆದರೆ ಇನ್ನೂ ದೇವೇಗೌಡರಿಗೆಲ್ಲ ಜಾತಿ ಆಗಿಲ್ಲ. ಆದರೆ ಅವರು ಚುನಾವಣೆ ರಾಜಕೀಯಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಖಂಡಿತ ಸರ್ ಪಕ್ಷ ಈಗಾಗಲೇ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಬಹುತೇಕ ಶ್ರೇಯಸ್ ಪಟೇಲ್ ನಮ್ಮೆಲ್ಲ ಕರೆದು ಚರ್ಚೆ ಮಾಡಿದ್ವಿ ಯಾಕೆ ಆಗಬೇಕು ಏನು. ಅವರ ತಾತ ಕೂಡ ಭಾಗದಲ್ಲಿ ಹಿಂದೆ ಲೋಕಸಭಾ ಸದಸ್ಯ ಆಯಿತು. ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿ ಬಂದಂಥ ಸಂದರ್ಭದಲ್ಲಿ ಸೋಲನ್ನು ಕೆಲಸವನ್ನು ಮಾಡಿದಂಥ ಅದೇ ರೀತಿ ಶ್ರೇಯಸ್ ಬರೀ 3,000 ಬಂದು ಸೂಕ್ತವಾದ ನಮಗೂ ಎಲ್ಲ ಕೂಡ ಸೂಕ್ತವಾಗಿ ನಮ್ಗೆಲ್ಲ ಕರೆದು ಮಾತಾಡಿ ಇದಾಗಿದೆ. ನಾನು ಈಗ JDS ಹೊಂದಾಣಿಕೆ ಮಾಡೋದು ಬಿಜೆಪಿ ಶಾಸಕರಿದ್ದಾರೆ, ಸ್ವತಂತ್ರ ಶಾಸಕರಿದ್ದಾರೆ. ಈಗ ಪ್ರೀತಮ್ ಗೌಡರು ತಾಕತ್ತು ಧೈರ್ಯ ನೋಡೋಣ, ಅದೇನು ದಮ್ಮು ಎಲ್ಲ ಯಾವಿದೆ ಅವರೇ ನೋಡ್ಬೇಕು. ಯಾವುದೇ ಪ್ರೀತಮ್ ಗೌಡರು ಸಪೋರ್ಟ್ ಇಲ್ಲ ಅಂತ ಭಾವಿಸ್ತೀವಿ. ಬಟ್ ನೋಡೋಣ, ಚುನಾವಣೆ ಕಾದ್ ನೋಡೋಣ. ನಾವೆಲ್ಲ ಆಕಾಂಕ್ಷಿತ ಆಲ್ರೆಡಿ ಅಂತಿಮ ಬಂದಿದೆ. ಶ್ರೇಯಸ್ ಮುಂಜೇಗೌಡರಿಗೆಲ್ಲ ಆಲ್ಮೋಸ್ಟ್ ಶ್ರೇಯಸ್ಗೆ ಟಿಕೆಟ್ ಕ್ಲಿಯರ್ ಆಗಿದೆ. 20ಕ್ಕೂ ಹೆಚ್ಚು ಕ್ಷೇತ್ರ ಬಿಜೆಪಿ ಹೆಂಗೆ ಸುಳ್ಳು ಹೇಳಕ್ಕಾಗಲ್ಲ. ಬಿಜೆಪಿ 28 ಅಂದ್ರೆ JDS ಬಿಜೆಪಿ ಅಲಯನ್ಸ್ ಆಗಿದೆ. ನಮ್ಮ ಪುಟ್ಟಣ್ಣನೇ ಉದಾಹರಣೆ, ಸಿಟಿಲಿ ಬುದ್ಧಿವಂತರು ಇರೋದು 1.5 ಸಾವಿರ ಓಟಲ್ಲಿ ಗೆದ್ದಿರ್ತಕ್ಕಂಥ ವಿಧಾನ ಪರಿಷತ್. ನಾವು ಇತಿಹಾಸದಲ್ಲಿ ಗೆದ್ದಿಲ್ಲ. ಈ ಬೆಂಗಳೂರು ಪುಟ್ಟಣ್ಣವ್ರು ಗೆದ್ದಿದ್ದಾರ ನಾರ್ತಲ್ಲಿ, ಇತಿಹಾಸದಲ್ಲಿ ಗೆದ್ದಿಲ್ಲ. ಗೆಲ್ತಕ್ಕಂಥ ಕೆಲಸ ಎಲ್ಲ ಗೊತ್ತಾಯ್ತು. ಧನ್ಯವಾದ.